ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಬಸವಲಿಂಗಯ್ಯ. ಕುಕ್ಕಿಂಗ್ ಚಾನಲ್‌ಗೆ ಸ್ವಾಗತ. ಇವತ್ತು ನಾವು ಬೆಲ್ಲಡ್ಡನ್ನು ಮಾಡ್ತಾಯಿದ್ದೀವಿ 40 ಕೆಜಿ. ಈ ರೀತಿ ಫಸ್ಟ್ ಕಡಲೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಕಡೆ ಎಣ್ಣೆ ಬಿಸಿ ಆಗಿರುತ್ತೆ. ಈ ರೀತಿ ನಾವು ಬೂಂದಿಯನ್ನು ತಿಕ್ಕಕ್ಕೆ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಏನಂದರೆ ಸುಮಾರು ಬೂಂದಿ ಫಸ್ಟ್ ಯಾಕಂತಂದರೆ ಅಲ್ಲಿ ಲಡ್ಡು ಮಾಡಬೇಕಾದ್ರೆ ಬೂಂದಿ ಸ್ಟಾಕ್ ಆಗಬೇಕಲ್ಲ. ಒಂದು ಅರ್ಧದಷ್ಟು ಸ್ಟಾಕ್ ಆಯಿತು ಅಂದ್ರೆ ನಾವು ಈ ಕಡೆ ಪಾನಕಕ್ಕೆ ಕೂಡ ರೆಡಿ ಮಾಡ್ಕೋಬೇಕು. ಇದನ್ನು ಏನು ಮಾಡಬೇಕಂದ್ರೆ ಚೆನ್ನಾಗಿ ರೋಸ್ಟ್ ಆಗಬೇಕಿದು ಏನು ಬೂಂದಿಯನ್ನು. ಯಾಕಂದ್ರೆ ಇದು ಬೆಲ್ಲ ಲಡ್ಡೆಲ್ಲ ಸ್ವಲ್ಪ ಹಾರ್ಡ್ ಆಗಿರಬೇಕು. ಸಕ್ಕರೆ ಲಡ್ಡಿಗೆ ಸ್ಮೂತ್ ಆಗಿದ್ರೆ ನಡೆಯುತ್ತೆ. ಆಮ್ಯಾಗ ಏನು ಮಾಡಬೇಕು ಅಂದ್ರೆ ಈ ರೀತಿ ನಾವು ಬೆಲ್ಲ 40 ಕೆಜಿ ಬೆಲ್ಲವನ್ನು ಏನು ಮಾಡಬೇಕು, ಈ ರೀತಿ ಒಂದು ಬಾಣಲಿ ತೊಗೊಂಡು ಆ 40 ಕೆಜಿ ಬೆಲ್ಲನ ಒಂದಲ್ಲಿ ಹಾಕಬೇಕು. ಈ ರೀತಿ ಚೂರು ಚೂರು ಮಾಡಿ ಹಾಕಬೇಕು, ಹಂಗೆ ಹಾಕ್ಬಾರ್ದು. ಓಕೆನಾ? ಚೂರು ಚೂರು ಮಾಡಿ ಹಾಕಿದ್ರೆ ಇದಕ್ಕೆ ಏನು ಮಾಡ್ಬೇಕಂತಂದರೆ ಚೆನ್ನಾಗಿ ಇದಕ್ಕೆ ನಾವು ಎಷ್ಟು ನೀರು ಕ್ವಾಂಟಿಟಿ ಬೇಕು ಅಷ್ಟು ನೀರನ್ನು ಯೂಸ್ ಮಾಡಬೇಕು. ಅಂದರೆ ಬೆಲ್ಲ ಸ್ವಲ್ಪ ಮುಳುಗಬೇಕು ಅಷ್ಟು ಹಾಕಬೇಕು. ಜಾಸ್ತಿ ಹಾಕ್ಬಿಟ್ರೆ ಅದು ಮತ್ತೆ ಸರಿ ಅನ್ಸಲ್ಲ. ಅದಕ್ಕೆ ನಾವು ಬೆಲ್ಲ ಮುಳುಗುವಷ್ಟು ಮಾತ್ರ ಏನು ಮಾಡ್ಬೇಕಂತಂದರೆ ನೀರನ್ನು ಹಾಕಬೇಕು. ನಾನು ನೀರು ಹಾಕಿದ್ದೇನೆ ನೋಡಿ, ಈಗ ಯಾವ ರೀತಿ ಈ ರೀತಿ ನೀರು ಹಾಕ್ಬೇಕು. ಅಂದರೆ ಇದು ನೀರು ಹಾಕಿದರೆ ಬೆಲ್ಲ ಮುಳುಗುವಷ್ಟು. ಆಮೇಲೆ ಏನು ಮಾಡ್ಬೇಕಂತಂದರೆ ಇದು ನೋಡಿ ಪಾಕ ರೆಡಿ ಆಗ್ತಾ ಇದೆ ಈಗ. ಹೆಂಗಾಗ್ಬೇಕು ಪಾಕ ಇದು ಅಂತಂದರೆ ಇದು ನಮಗೆ ದಾರದ ಎಳೆ ಥರ ಬರಬೇಕು. ಅಂದರೆ ಪಾಕ ಇದು ಮೇನ್. ನಮಗೆ ಪಾಕ ಕರೆಕ್ಟಾಗಿ ಬಂತು ಅಂದರೆ ಲಡ್ಡು ಚೆನ್ನಾಗಾಗತ್ತೆ. ಇಲ್ಲ ಅಂತಂದರೆ ಅದು ಸರಿಯಾಗಲ್ಲ. ನೋಡಿ ದಾರದ ಎಳೆ ಬರ್ತಾ ಇದೆಯಲ್ಲ, ಆ ರೀತಿ ಬರ್ತಾ ಇರಬೇಕು. ಅಂದರೆ ಮಾತ್ರ ಇದು ಪರ್ಫೆಕ್ಟ್. ನೋಡಿ ಬರ್ತಾ ಇದೆ ಕೆಳಗಡೆ. ಈ ರೀತಿ ಚೆನ್ನಾಗಿ ಕುದಿಸ್ಬೇಕನ್ನ. ಕುದಿಸ್ಬಿಟ್ಟು ಏನು ಮಾಡೋಕ್ಕೆ, ಈ ರೀತಿ ನಾವು ಇಟ್ಕೊಂಡು ನೋಡಿದ್ರೆ ದಾರದ ಎಳೆ ಬಂದಂಗೆ ಬಂದರೆ ಅದು ಲಡ್ಡು ನಮ್ಗೆ ಏನಾಗುತ್ತೆ, ಇದು ಪಾನಕ ಪರ್ಫೆಕ್ಟ್ ಅಂತ ಅರ್ಥ. ಆಮೇಲೆ ಲಡ್ಡು ಕೂಡ ಚೆನ್ನಾಗಿ ಬರುತ್ತೆ. ಈ ರೀತಿ ದಾರದ ಎಳೆ ಥರ ಬರಬೇಕು. ಇಲ್ಲಾಂದರೆ ಏನು ಮಾಡಬೇಕು ಅಂದರೆ ನೀವು ಆ ಕೈಯಲ್ಲಿ ಅದು ಸ್ವಲ್ಪ ಪಾನಕವನ್ನು ತೊಗೊಂಡು ಈ ರೀತಿ ಬೆರಳಲ್ಲಿ ಏನು ಮಾಡಬೇಕಂದ್ರೆ ಈ ರೀತಿ ನಾವು ಮಾಡಬೇಕು. ಅಂದರೆ ಅಂಟು ಥರ ಬರಬೇಕು ಕೈ. ನೋಡಿ ಹೆಂಗೆ ಬರ್ತಾ ಇದೆ ಅಂಟು. ಅಂಟು ಬಂದಂಗೆ ಬರಬೇಕು. ಅಂದರೆ ಈ ಪಾನಕ ರೆಡಿ ಆಯಿತು. ಆಮೇಲೆ ಈ ಪಾನಕ ಏನು ಮಾಡಬೇಕಂದ್ರೆ ಬೇರೆ ಕಡೆ ನಾವು ಒಂದು ಬಾಣಲೆ ಎತ್ಕೊಂಡು ಸೋಸ್ಕೋಬೇಕು. ಸೋಸ್ಕೊಂಬಿಟ್ಟು ಏನು ಮಾಡಬೇಕಂತಂದರೆ ಈ ರೀತಿ ನಾವು ಇದು ಮಾಡಿರ್ತೀವಲ್ಲ ಏನು ಬೂಂದಿ, ಅದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಏನು ಮಾಡ್ಬೇಕು ಅಂತಂದರೆ ಸೋಪು, ಮತ್ತೆ ಏನು ಮಾಡಬೇಕು ಅಂತಂದರೆ ಒಣ ಶುಂಠಿ, ಆಮೇಲೆ ಏಲಕ್ಕಿ ಪೌಡ್ರ್ ಮಾಡಿ ಈ ಥರ ಪೌಡ್ರ್ ಮಾಡಿ ನಾವು ಇದಕ್ಕೆ ಈ ಥರ ಹಾಕ್ಬೇಕು. ನೋಡಿ ಹೆಂಗೆ ಆಗ್ತಾಯಿದೆ ನೋಡಿ ಇಲ್ಲಿ. ಈ ರೀತಿ ಹಾಕಿ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇದಕ್ಕೆ ನಾವು ಗೋಡಂಬಿಯನ್ನು ಫ್ರೈ ಮಾಡಬೇಕು. ನೋಡಿ ಗೋಡಂಬಿ ಫ್ರೈ ಮಾಡಿದ್ದೀವಿ ನಾವು ಅದನ್ನ. ಅಂದರೆ ಹಂಗೆ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಟೇಸ್ಟ್ ಕೊಡಲ್ಲ. ಈ ರೀತಿ ನಾವು ಆಯಿಲಲ್ಲಿ ಫ್ರೈ ಮಾಡಿ ಹಾಕಿದರೆ ಒಳ್ಳೆ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ನೋಡಿ ಈ ಥರ ಸುಮಾರು 1-1.5 ಕೆಜಿಯಷ್ಟು ನಾವು ಇದಕ್ಕೆ ಏನು ಮಾಡ್ತಾ ಇದ್ವಿ ಅಂದರೆ ಗೋಡಂಬಿಯನ್ನು ನಾವು ಇದಕ್ಕೆ ಹಾಕ್ತಾ ಇದ್ದೀವಿ. ಇದಕ್ಕೆ ನೋಡಿ ಹಾಕ್ತಾ ಇದ್ದಾರೆ ನೋಡಿ ಗೋಡಂಬಿ ಫ್ರೈ ಮಾಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಅದು. ಓಕೆ. ಆಮೇಲೆ ಏನು ಮಾಡಬೇಕಂತಂದರೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಪೌಡ್ರ್ ಹಾಕಿರ್ತೀವಲ್ಲ, ಎಲ್ಲ ಪೌಡ್ರು ಮತ್ತು ಈ ಥರ ಆಮ್ಯಾಗೆ ಈ ಒಣ ದ್ರಾಕ್ಷಿ ಕೂಡ ಇದಕ್ಕೆ ಹಾಕಬೇಕು. ಓಕೆನಾ? ಒಣ ದ್ರಾಕ್ಷಿ ಹಾಕಿ ಇದೇನು ಮಾಡಬೇಕಂತಂದರೆ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಹೆಂಗೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಸುಮಾರು 5-10 ನಿಮಿಷ ಅದನ್ನ ಚೆನ್ನಾಗಿ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತೀವಿ ಅಂತಂದರೆ ಎಲ್ಲ ಕಡೆ ಅದು ಪೌಡ್ರ ಮತ್ತು ನಾವು ಇದು ಗೋಡಂಬಿ ಆಮೇಲೆ ದ್ರಾಕ್ಷಿ ಹಾಕಿರ್ತೀವಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇಲ್ಲಾಂದರೆ ಒಂದೇ ಕಡೆ ಅದು ಇದ್ಬಿಡುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡಿ ಎಲ್ಲ ಕಡೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಬಾಣಲಿ ಫುಲ್ ಎಲ್ಲ ಕಡೆ ರೌಂಡಾಗಿ ಸುತ್ಬಿಟ್ಟು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಏನು ಮಾಡಬೇಕು ಅಂತಂದರೆ ನೋಡಿ ಒಂಚೂರು ಕೂಡ ಅದರಲ್ಲಿ ಪಾಕ ಇಲ್ಲ. ಎಲ್ಲಂದರೆ ಪರ್ಫೆಕ್ಟ್ ಆಗಿದೆ ಅಂತ. ಆಮೇಲೆ ಏನು ಮಾಡಬೇಕು, ಈ ರೀತಿ ಉಂಡಿಗಳನ್ನು ಕೊಟ್ಲಿಕ್ಕೆ ಸ್ಟಾರ್ಟ್ ಮಾಡಕ್ಕೆ. ನೋಡಿ ಹೆಂಗೆ ಕಟ್ತಾ ಇದೆ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಉಂಡಿಗಳು. ಅಂದರೆ ಇದು ಪಾನಕ ಮತ್ತು ಏನಂದರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಲಡ್ಡು ಇದು. ಈ ರೀತಿ ಮಾಡ್ಕೋಬೇಕು ನೋಡಿ. ಆಮೇಲೆ ಇದನ್ನೇನು ಮಾಡಬೇಕು ಅಂತಂದರೆ ಈ ಉಂಡಿಗಳನ್ನು ಕಟ್ಬಿಟ್ಟು ಏನು ಮಾಡಬೇಕು, ನಿಮ್ಮ ಮನೆಯಲ್ಲಿ ಮಂಚ ಆಗಿರ್ಬೋದು ಮತ್ತು ಟೇಬಲ್ ಥರ ಯಾವುದೇ ಇರಲಿ ಆ ಥರ ಏನು ಮಾಡ್ಕೋಬೇಕಂದ್ರೆ ಟೇಬಲ್ ಇಟ್ಕೋಬೇಕು. ಟೇಬಲ್ ಇಟ್ಕೊಂಡು ಅದಕ್ಕೇನು ಮಾಡ್ಬೇಕಂದ್ರೆ ನೋಡಿ ಈ ರೀತಿ ಟೇಬಲ್ ಇಟ್ಕೊಂಡು ನೀವಂದರೆ ಅದು ಚೆನ್ನಾಗಿ ಆರಿಸ್ಬೇಕು. 1-1.5 ದಿನ ಚೆನ್ನಾಗಿ ಆರಬೇಕದು. ಆರಿದ್ರೆ ಲಡ್ಡು ಸಖತ್ತಾಗಿ ಬರುತ್ತೆ ಈ ರೀತಿ. ಅಂದರೆ ಅದು ನೀವು ಫ್ಯಾನ್ ಹಾಕ್ಬೋದು. ಫ್ಯಾನ್ ಹಾಕ್ಬಿಟ್ರೆ ಒಳ್ಳೆ ಡ್ರೈ ಆಗುತ್ತೆ ಲಡ್ಡು. ಚೆನ್ನಾಗಾಗುತ್ತೆ ತಿನ್ನೋಕ್ಕೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಶೇರ್ ಮಾಡಿ, ಲೈಕ್ ಮಾಡಿ. ಓಕೆನಾ? ಮತ್ತು ನಿಮಗೆ ಹೆಚ್ಚಿನ ಮಾಹಿತಿ ಯಾವುದೇ ನಿಮ್ಮ ಮನೇಲಿ ಪ್ರೋಗ್ರಾಮ್ ಇರ್ಬೋದು. ಓಕೆ, ನಮಗೆ ಕಾಂಟ್ಯಾಕ್ಟ್ ಮಾಡಿ ಕೆಳಗಡೆ ನಂಬರ್ ಇರುತ್ತೆ. ನಮಸ್ಕಾರ, ಧನ್ಯವಾದಗಳು.